ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಪೈಪೋಟಿ ಇದೆ ಅನ್ನೋದನ್ನ ಹೇಳ್ಕೊಂಡು ಕಾಂಗ್ರೆಸ್ ನಾಯಕರು ಬೆನ್ನು ತಟ್ಟಿಕೊಳ್ತಾ ಇರುವಂತಹ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಟಿಕೆಟ್ ಯಾರಿಗಾದ್ರೂ ಕೊಡಿ, ನಾವು ನಾಮಪತ್ರ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿ ಎರಡೂ ಬಣದವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸ್ಟೋರಿ. ಟಿಕೆಟ್ಗಾಗಿ ಕೈ ಕಚ್ಚಾಟ. ಕಾಂಗ್ರೆಸ್ನಲ್ಲಿ ಇದೀಗ 2 ಕ್ಷೇತ್ರಗಳಿಗೆ ಏನು ಉಪಸಮರ ನಡೀತಾ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಈ ಒಂದು ಉಪಸಮರ ನಡೀತಾ ಇರುವ 2 ಕ್ಷೇತ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಒಂದ್ ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದ್ರೆ, ಬಾಗಲಕೋಟೆಯಲ್ಲಿ ಫ್ಯಾಮಿಲಿ ಒಳಗಡೆಯೇ ಇದೀಗ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿರೋದು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಅನ್ನೋದು ಮುಗಿಯದ ಅಧ್ಯಾಯ ಅನ್ನುವಂತಾಗಿದೆ. ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಶುರುವಾಗಿ 4 ದಿನಗಳು ಕಳೆದು ಹೋಗಿದೆ. ಇನ್ನು ಉಳಿದಿರೋದು ನಾಳೆ ಹಾಗೇನೆ ಸೋಮವಾರ ಮಾತ್ರ. ಇವೆಲ್ಲದರ ನಡುವೆ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವಂತಹ ಶಾಮನೂರು ಶಿವಶಂಕರಪ್ಪ ಕುಟುಂಬ ಹಾಗೇನೆ ಮುಸ್ಲಿಂ ಮುಖಂಡರು ನಾಮಪತ್ರ ಸಲ್ಲಿಕೆ ಮಾಡಿ ನಮಗೆ ಕಾಂಗ್ರೆಸ್ ಟಿಕೆಟ್ ಸಿಗತ್ತೆ ಅನ್ನುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲದರ ಮಧ್ಯೆ ಈ ಕಗ್ಗಂಟನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಇವತ್ತು ಬೆಂಗಳೂರಲ್ಲಿ ಸುರ್ಜೇವಾಲಾ ಅವರು ಕರೆದಿದ್ದಂತಹ ಸಭೆಯಿಂದ ದೂರನೇ ಉಳಿಯುವ ಮೂಲಕ ಸಚಿವ ಮಲ್ಲಿಕಾರ್ಜುನ್ ಮುನಿಸು ಪ್ರದರ್ಶನ ಮಾಡಿದ್ದಾರೆ. ಮುಸ್ಲಿಂ ನಾಯಕರ ಮನವೊಲಿಕೆಗೆ ಪ್ರಯತ್ನ ಮಾಡಿರುವ ಹೈಕಮಾಂಡ್ ನಾಯಕರು ಯಾವುದೂ ಅಂತಿಮ ಆಗದೇ ಇದ್ದಾಗ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧರಾಗೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇದೀಗ ಈ ಸಭೆಯಲ್ಲಿ ಅಲ್ಪಸಂಖ್ಯಾತರ ಜೊತೆಗೆ ಸೆಪರೇಟ್ ಮೀಟಿಂಗ್ ಅನ್ನ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅಲ್ಪಸಂಖ್ಯಾತರು ನಮಗೆ ಟಿಕೆಟ್ ಬೇಕು ಅಂತ ಹೇಳಿ ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಈ ಕ್ಷೇತ್ರ ಅನ್ನೋದು ನಮ್ಮ ಕ್ಷೇತ್ರ, ಹಾಗಾಗಿ ಈ ಕ್ಷೇತ್ರದನ್ನ ನಾವು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಶಾಮನೂರ್ ಕುಟುಂಬದವರು, ಅದರಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ಅವರು ಇವತ್ತು ಮಗನನ್ನ ಕರ್ಕೊಂಡು ಹೋಗಿ ನಾಮಿನೇಷನ್ ಫೈಲ್ ಮಾಡಿಸಿದ್ದಾರೆ. ಅಮೃತ ಸಿದ್ಧಿ ಯೋಗ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ನಮಗೆ ಬಿ ಫಾರ್ಮ್ ಸಿಗುತ್ತೆ ಅಂತಾನು ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಒತ್ತಡ ಹೇರುವ ತಂತ್ರನಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಬಾಗಲಕೋಟೆಯಲ್ಲೂ ಇದಕ್ಕಿಂತ ಪರಿಸ್ಥಿತಿ ಭಿನ್ನ ಆಗಿಲ್ಲ. ಅದೇ ಕಾರಣಕ್ಕಾಗಿ ಇವತ್ತು ಒಂದು ಸಭೆಯನ್ನ ಕರೀತಾರೆ. ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರ ಆಗುತ್ತೆ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಹಾಗಾಗಿ ಟಿಕೆಟ್ಗಾಗಿ ಕೈ ಕಚ್ಚಾಟ ಯಾವ ರೀತಿಯಾಗಿ ನಡೀತಾ ಇದೆ, ನಾಯಕರು ಹೇಗೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಗೊಂದಲ ಮುಗಿದಿಲ್ಲ. ಗೊಂದಲವನ್ನ ಪರಿಹರಿಸೋದಕ್ಕೆ ಏನ್ ಮಾಡ್ತಾರೆ, ಒಂದು ವೇಳೆ ಗೊಂದಲ ಮುಗಿದು ಟಿಕೆಟ್ ಅನೌನ್ಸ್ ಮಾಡಿದ್ರೆ ಬಂಡಾಯ ಶಮನ ಮಾಡುವಂತಹ ಪ್ರಯತ್ನಗಳು ನಡೆಯುತ್ತಾ, ಬಂಡಾಯ ಉಲ್ಬಣ ಆಗುತ್ತಾ, ಇವೆಲ್ಲದರ ಬಗ್ಗೆ ಒಂದು ವರದಿಯನ್ನ ನೋಡ್ಕೊಂಡು ಬರೋಣ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತದೆ ಅಂತ. ಸ್ಟೇಟ್ ಗೌರ್ಮೆಂಟ್ ಮೇಲೆ, ಹೈಕಮಾಂಡ್ ಮೇಲೆ ನಮಗೆ ವಿಶ್ವಾಸ ಇದೆ. ಈಗ ನಾಮಪತ್ರವನ್ನು ಸಾಂಕೇತಿಕವಾಗಿ ನಾವು 5 ಜನ ಬಂದು ಈಗ ನಾಮಪತ್ರ ಸಲ್ಲಿಸಿದ್ದೀವಿ. ತಾಯಿ ಜೊತೆಗೆ ಚುನಾವಣಾಧಿಕಾರಿ ಕಚೇರಿಗೆ ಬಂದ ಸಮರ್ಥ್ ಕೈಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಬೇಕಾದ ದಾಖಲೆ ಪತ್ರಗಳು, ಜೊತೆಯಲ್ಲೇ ಬಂದಿರುವ ಆಪ್ತರು. ಪಕ್ಷ ಟಿಕೆಟ್ ಘೋಷಣೆ ಯಾವಾಗ ಮಾಡುತ್ತೋ ಗೊತ್ತಿಲ್ಲ, ಆದ್ರೆ ಶುಭ ಮುಹೂರ್ತ ಮಿಸ್ ಮಾಡಿಕೊಳ್ಳೋದು ಬೇಡ ಎಂದು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಇವತ್ತೇ ನಾಮಪತ್ರ ಸಲ್ಲಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಫೈನಲ್ ಮಾಡುವ ಕಸರತ್ತು ಬೆಂಗಳೂರಿನಲ್ಲಿ ನಡೆಯುತ್ತಿದ್ರೆ, ಅತ್ತ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ನಾಮಪತ್ರ ಸಲ್ಲಿಸುವ ಮೂಲಕ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಮಲ್ಲಿಕಾರ್ಜುನ್, ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತಾಡಿ, ಕ್ಷೇತ್ರದಲ್ಲಿ 6 ತಿಂಗಳಿಂದ ಓಡಾಡಿದ್ದೇನೆ, ಜನರ ವಿಶ್ವಾಸ ಗಳಿಸಿದ್ದೇನೆ, ಪಕ್ಷದ ಟಿಕೆಟ್ ಸಿಗುವ ವಿಶ್ವಾಸವಿದ್ದು ಗೆದ್ದೇ ಗೆಲ್ಲುತ್ತೇನೆ ಎಂದಿದ್ದಾರೆ. ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ವಿ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತದೆ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಗುರುವಾರ ಯುಗಾದಿ ಹಬ್ಬದ ದಿನ ಸಮರ್ಥ್ ಹೆಸರಲ್ಲಿ ರಾಯರಿಗೆ ಆಪ್ತರು ವಿಶೇಷ ಪೂಜೆ ಸಲ್ಲಿಸಿದ್ರು. ಮಂತ್ರಾಕ್ಷತೆ ಕಳುಹಿಸಿದ ಸುಬುಧೇಂದ್ರ ತೀರ್ಥರು ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ಆಶೀರ್ವದಿಸಿದ್ದರು. ರಾಯರ ಪ್ರಸಾದ ಸ್ವೀಕರಿಸಿದ ಸಮರ್ಥ್ ಇಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ.
ಮಗನ ಜೊತೆಗೆ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದ ದಾವಣಗೆರೆ ಸಂಸದರೂ ಆಗಿರುವ ಪ್ರಭಾ ಮಲ್ಲಿಕಾರ್ಜುನ್ ಇವತ್ತು ವಿಶೇಷ ಶುಭ ಮುಹೂರ್ತವಿದ್ದ ಕಾರಣಕ್ಕೆ ನಾಮಪತ್ರ ಸಲ್ಲಿಕೆ ಮಾಡುತ್ತಿದ್ದೇವೆ. ಸೋಮವಾರ ಮತ್ತೊಮ್ಮೆ ಜನರ ಜೊತೆಗೆ ಬಂದು ನಾಮಪತ್ರ ಸಲ್ಲಿಕೆ ಮಾಡಲಾಗುವುದು ಎಂದಿದ್ದಾರೆ. ಇನ್ನೇನು ಬಿ ಫಾರ್ಮ್ ಬಂದ ಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಮಹಿಳೆಯರ ಜೊತೆ ಯುವಕರಿಗೂ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಾಗಿದೆ. ಅದು ಅಲ್ಲದೆ ಶಾಮನೂರು ಶಿವಶಂಕರಪ್ಪ ನನ್ನ ಬಳಿಕ ಮುಸ್ಲಿಮರಿಗೆ ಟಿಕೆಟ್ ಎಂದು ಭರವಸೆ ನೀಡಿದ್ದರು. ಅದರಂತೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ನೀಡಬೇಕು ಎಂದು ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕೆಲಸ ಮಾಡಿತ್ತು. ಇದೀಗ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಮುಸ್ಲಿಂ ಅಭ್ಯರ್ಥಿಯೊಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಹಿರಿಯ ಮುಖಂಡ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಕಾಂಗ್ರೆಸ್ ಬಿ ಫಾರಂ ಸಿಗುವ ನಂಬಿಕೆ ಇದೆ, ಹೀಗಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಎಂದಿದ್ದಾರೆ. ಒಂದು ವೇಳೆ ಬಿ ಫಾರಂ ಸಿಗದಿದ್ರೆ ಸೋಮವಾರ ಸಮುದಾಯದ ನಾಯಕರ ಜೊತೆಗೆ ಸಭೆ ನಡೆಸಿ ನಿರ್ಧಾರ ಎಂದಿದ್ದಾರೆ. ಸಾದಿಕ್ ಪೈಲ್ವಾನ್ ನಂತರ ಮತ್ತೋರ್ವ ಮುಸ್ಲಿಂ ನಾಯಕ ಸುಬಾನ್ ಖಾನ್ ಸಹ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸರ್, ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ನಾಮಪತ್ರ ಸಲ್ಲಿಸಿರೋದೀಗ. ಯಾರಿಗೂ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ವಿಶ್ವಾಸ ಇದೆ ನಮಗೆ. ಸ್ಟೇಟ್ ಗೌರ್ಮೆಂಟ್ ಮೇಲೆ, ಹೈಕಮಾಂಡ್ ಮೇಲೆ ನಮಗೆ ವಿಶ್ವಾಸ ಇದೆ. ನಮಗೆ ಬಿ ಫಾರಂ ಸಿಗ್ತೈತಿ, ಮೈನಾರ್ಟಿಗೆ ಸಾದಿಕ್ ಪೈಲೋಟಿಗೆ ಸಿಗ್ತೈತೆ ಅಂತೇಳಿ ವಿಶ್ವಾಸ ಇದೆ. ಹಂಗಾಗಿ ನಾವು ನಾಮಪತ್ರ ಸಲ್ಲಿಸಿದ್ವಿ. ಸೋಮವಾರ ದಿವಸ ಎಲ್ಲ ಧರ್ಮದವ್ರಿಗೆ ಕರೆದು ನಾವೆಲ್ಲ ಕಳ್ಳು ಬಳ್ಳಿ ಸೇರಿ ಎಲ್ಲ ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಂದರು, ಶಿಷ್ಯಂದರು ಸೇರಿ ನಾವೇನೋ ಒಂದು ಒಳ್ಳೆ ಊರಿಗೆ ಒಳ್ಳೇದೇನಾಗ್ತೈತೆ ಆ ತೀರ್ಮಾನ ತೊಗೊಂಡು. ಇಷ್ಟೆಲ್ಲ ಬೆಳವಣಿಗೆ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಎರಡೂ ಕ್ಷೇತ್ರಗಳ ಬಗ್ಗೆ ಸಭೆ ಮಾಡಲಾಯಿತು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಅಭಿಷೇಕ್ ದತ್ ಹಾಜರಾಗಿದ್ರು. ಕೆಪಿಸಿಸಿ ನಡೆಸಿದ ಸರ್ವೆ ರಿಪೋರ್ಟ್ ಆಧರಿಸಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಸಿಗುತ್ತದೆ ಅನ್ನೋ ಬಗ್ಗೆ ಚರ್ಚೆ ನಡೆಸಲಾಯಿತು. ಅಲ್ಲಿಂದ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ತೆರಳಿದ ಸುರ್ಜೇವಾಲಾ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. My colleague AICC secretaries are here because Congress party believes even a single person's viewpoint must be heard. Every single Congress karyakarta, every single Congress leader has a right to express their aspiration, express their demand, express their hope, and then we decide as a family and then we will work unitedly. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಟಿಕೆಟ್ ಗೊಂದಲ ಪರಿಹಾರಕ್ಕಾಗಿ ಕೆಪಿಸಿಸಿ ಭಾರತ್ ಜೋಡೋ ಭವನದಲ್ಲಿ ಸುರ್ಜೇವಾಲಾ ಸಭೆ ನಡೆಸಿದ್ರು. ಈ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಮೀರ್ ಅಹಮದ್, ಮಧು ಬಂಗಾರಪ್ಪ, ಕೆಎಚ್ ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್, ಈಶ್ವರ್ ಖಂಡ್ರೆ, ಆರ್ಬಿ ತಿಮ್ಮಾಪುರ, ರಹೀಂ ಖಾನ್, ತನ್ವೀರ್ ಸೇಠ್, ಸಲೀಂ ಅಹಮದ್, ಎಚ್ ಆಂಜನೇಯ, ಮಂಜುನಾಥ್ ಭಂಡಾರಿ ಜೊತೆಗೆ ಎರಡೂ ಕ್ಷೇತ್ರಗಳ ಮುಖಂಡರು ಭಾಗಿಯಾಗಿದ್ರು. ಸಭೆಯಲ್ಲಿ ಅಲ್ಪಸಂಖ್ಯಾತರ ಮನವೊಲಿಸಲು ಪ್ರಯತ್ನ ನಡೆದಿದ್ದು ಅಂತಿಮವಾಗಿ ಟಿಕೆಟ್ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತದೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗೋಣ ಅಂತ ಸುರ್ಜೇವಾಲಾ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಸಭೆಗೂ ಮುನ್ನ ಮಾತನಾಡಿ ಕಾಂಗ್ರೆಸ್ ಮುಖ್ಯ ಸಚೇತಕ ಸಲೀಂ ಅಹಮದ್, ಬೈ ಎಲೆಕ್ಷನ್ ಟಿಕೆಟ್ ಗೊಂದಲ ಏನಿಲ್ಲ, ಬಿಜೆಪಿಯಲ್ಲಿ ಡಿಮಾಂಡ್ ಕಡಿಮೆ ಇದೆ, ಹೀಗಾಗಿ ಅವರು ಮೊದಲೇ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ನಮ್ಮಲ್ಲಿ ಡಿಮಾಂಡ್ ಜಾಸ್ತಿ ಇದೆ, ಎರಡೂ ಕ್ಷೇತ್ರಗಳಲ್ಲೂ ನಾವು ಗೆಲ್ಲುತ್ತೇವೆ, ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇದೆ. 5 ಗ್ಯಾರಂಟಿಗಳನ್ನು ನೋಡಿ ಜನ ಮತ ಹಾಕುತ್ತಾರೆ, ನಾಳೆ ಅಭ್ಯರ್ಥಿ ಘೋಷಣೆ ಆಗಲಿದೆ ಎಂದಿದ್ದಾರೆ. ಈಗಾಗಲೇ ಸಮರ್ಥ ನಾಮಪತ್ರ ಸಲ್ಲಿಸಿರೋ ವಿಚಾರವಾಗಿ ಪ್ರಶ್ನಿಸಿದಾಗ ಸಮರ್ಥ ನಾಮಪತ್ರ ಸಲ್ಲಿಕೆ ಬಗ್ಗೆ ಗೊತ್ತಿಲ್ಲ ಎಂದಿದ್ದಾರೆ. ಅಲ್ಲಿ ಬಿಜೆಪಿ ಡಿಮಾಂಡ್ ಕಡಿಮೆ ಇದೆ, ನಮ್ಮಲ್ಲಿ ಜಾಸ್ತಿ ಅಭ್ಯರ್ಥಿಗಳು ಕೇಳೋದು ಜಾಸ್ತಿ ಇರ್ತಾರೆ. ಈಗಾಗಲೇ ನಾವು ನಿರಂತರವಾಗಿ ನಮ್ಮ ಚುನಾವಣೆಗೆ ಏನು ತಯಾರಿ ಮಾಡೋಕ್ಕೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ನಮ್ಗೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ ಎರಡೂ ಕ್ಷೇತ್ರಗಳಲ್ಲಿ. ಅದು ನಾವು ಫೈಲ್ ಮಾಡಬೇಕು, ನನಗೇನು ಮಾಹಿತಿ ಇಲ್ಲ. ಒಟ್ಟಾರೆ ಬಹುಶಃ ನಾಳೆ ಅಷ್ಟೊತ್ತಿಗೆ ನಮ್ಮ ಕ್ಯಾಂಡಿಡೇಟ್ ಫೈಲ್ ಆಗ್ಬೋದು, ನಾಳೆ ಅನೌನ್ಸ್ ಆಗ್ಬೋದು. ಕೆಪಿಸಿಸಿ ಸಭೆಗೂ ಮುನ್ನ ಸುರ್ಜೇವಾಲಾ ಸಿಎಂ ಡಿಸಿಎಂ ಜೊತೆಗೆ ಸಭೆ ನಡೆಸಿದ್ರು. ಆ ಸಭೆಗೂ ಮೊದಲೇ ಸಮರ್ಥ ಪರವಾಗಿ ಸುರ್ಜೇವಾಲಾ ಭೇಟಿ ಮಾಡಿದ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ. ಈಗಾಗಲೇ ನಾಮಪತ್ರ ಸಲ್ಲಿಸಿರೋ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಸಮರ್ಥ ಪರವಾಗಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಬ್ಯಾಟಿಂಗ್ ಮಾಡಿದ್ದು, ಏರ್ಪೋರ್ಟ್ನಿಂದ ಸುರ್ಜೇವಾಲಾ ಜೊತೆಗೆ ಬರುವಾಗ ಈಶ್ವರ್ ಖಂಡ್ರೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ.
ಟಿಕೆಟ್ ಹಂಚಿಕೆಗೆ ಭಾರೀ ಕಸರತ್ತು ನಡೆದಿದ್ರು ಇದೆಲ್ಲ ಸಾಮಾನ್ಯ ಎಂದಿದ್ದಾರೆ ಸಚಿವದ್ವಯರು. ಯಾವುದೇ ರೀತಿಯ ಗೊಂದಲ ಇಲ್ಲ. ಎಲ್ಲರಿಗೂ ಟಿಕೆಟ್ ಕೇಳಲಿಕ್ಕೆ ಅಧಿಕಾರ ಇದೆ. ಇವತ್ತು ವರಿಷ್ಠರು ಬಂದಿದ್ದಾರೆ, ಮಾನ್ಯ ಸುರ್ಜೇವಾಲಾಜಿ ಅವರು ಬಂದಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪಿಸಿಸಿ ಅಧ್ಯಕ್ಷರು ಎಲ್ಲರೂ ಕೂಡಿ ತೀರ್ಮಾನ ಮಾಡಿ ಒಂದು ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡ್ತೇವೆ. ಜನ ಯಾರಿಗೆ ಇವತ್ತು ಲೈಕ್ ಮಾಡ್ತಾರೆ, ಯಾರಿಗೆ ಅವರು ಬಯಸ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು, ಅವರಿಗೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ತದೆ. ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದ್ ಕಡೆ ಶ್ಯಾಮ್ನವ್ರ ಕುಟುಂಬ ನಾವು ಅವ್ರ ತಂದೆಯವರು ಅದನ್ನ ನೋಡ್ಕೊಂಡಿದ್ರು, ನಮ್ಗೆ ಕೊಡಬೇಕು ಅಂತ ಹೇಳಿ ಬೈ ಎಲೆಕ್ಷನ್ದಾಗ ಕೇಳುವಂಥ ಸಹಜ. ಮೀಟಿಂಗ್ ಕೊಡ್ತಾ ಇಲ್ವಾ ನಾವು, ಹಾಗೆ ಕೇಳ್ತಾರೆ. ಇನ್ನೊಂದು ಕಡೆ ಮೈನಾರಿಟೀಸ್ ಕೂಡ ಭಾಳಷ್ಟು ಜನ ಇದ್ದಾರೆ. ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆ ಕೂಡ 60-70 ಸಾವಿರ ವೋಟರ್ಸ್ ಅದರಲ್ಲಿ. ಅದನ್ನು ಅವರು ಕೂಡ ಸಹ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂತೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಬಾಗಲಕೋಟೆ ಟಿಕೆಟ್ ಗೊಂದಲದ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ RB ತಿಮ್ಮಾಪುರ್ ಮಾತನಾಡಿ, ಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷರು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡ್ತಾರೆ. AICC ಅಧ್ಯಕ್ಷರು ಮುದ್ರೆ ಒತ್ತಿದ ಮೇಲೆ ಕನ್ಫರ್ಮ್ ಆಗಲಿದೆ. ಬಹುಶಃ ಇವತ್ತೇ ಅಂತಿಮ ಆಗಬಹುದು ಎಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಚರ್ಚೆ ಮಾಡಿ ಸುರ್ಜೇವಾಲಾ ಸಾಹೇಬ್ ಜೋಡಿ ಚರ್ಚೆ ಮಾಡ್ತಾರೆ. ಅದಕ್ಕೆ ಹೈಕಮಾಂಡ್ ಮುದ್ರೆ ಒತ್ತಬೇಕು. ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು, ಖರ್ಗೆ ಸಾಹೇಬರು, ಅದು AICC ಅಧ್ಯಕ್ಷ ಮುದ್ರೆ ಒತ್ತಿದಾಗ ಮಾತ್ರ ಫೈನಲ್. ಮುದ್ರೆ ಒತ್ತಿದ ನಂತರ ನಿಮ್ಗೆ ಹೇಳ್ತಿದ್ದೀನಿ ಯಾವ್ದು ಕ್ಯಾಂಡಿಡೇಟ್ ಅಂತ. ಈ ನಡುವೆ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಇಂದು ಶುಭ ದಿನ ಎನ್ನುವ ಕಾರಣಕ್ಕೆ 5 ಮುಖಂಡರ ಜೊತೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲೂ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪತ್ನಿ ಸಮೇತರಾಗಿ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸೋಮವಾರ ಮತ್ತೊಮ್ಮೆ ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಸುತ್ತೇವೆ ಎಂದಿದ್ದಾರೆ. ಈ ನಡುವೆ ದಾವಣಗೆರೆ ಟಿಕೆಟ್ ವಿಚಾರವಾಗಿ ಇನ್ನೂ ಗೊಂದಲ ಇರುವುದು ರೇಣುಕಾಚಾರ್ಯ ಮಾತಿನಿಂದ ಬಯಲಾಗಿದೆ. ಕಳೆದ ಚುನಾವಣೆಯಲ್ಲಿ ಆಗಿರೋ ಸೋಲಿನ ಬಗ್ಗೆ ತಾವು ಪರಾಮರ್ಶೆ ಮಾಡಿರ್ತೀವಿ ಸರ್. ಈ ಸಲ ಅದನ್ನು ತೆಗೆದುಕೊಳ್ಳುವಂತ ನಿಟ್ಟಿನೊಳಗೆ ಏನೇನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದಾವೆ? ಹೋದ ಸಲದ ಚುನಾವಣೆಯ ಸಂದರ್ಭನೇ ಬೇರೆ, ಈ ಸಲದ ಚುನಾವಣೆಯ ಸಂದರ್ಭನೇ ಬೇರೆ. ಪ್ರತಿ ಒಂದು ಚುನಾವಣೆಗೆ ಮತ್ತೊಂದು ಚುನಾವಣೆಗೆ ಬೇರೆ ಬೇರೆ ಇರ್ತದೆ. ಸರ್ಕಾರ ಮಣಿಸುವಂಥದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದೆ, ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರ. ಸರ್ಕಾರ ಬಂದು ಟಿಕೆಟ್ ಹುಡುಕ್ತಲ್ಲ, ಹುಡುಗರು ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟ ಪ್ರಮಾಣದಲ್ಲಿ ಅವರು ಇರ್ತಾರೆ, ಅವರು ಬಂದು ಟಿಕಾಣಿ ಹುಡ್ತಾರೆ. ಗೆಲ್ತೀವಿ ಖಂಡಿತವಾಗ್ಲೂ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಈಗಾಗಲೇ ತಯಾರಿ, ಅವರು ಸ್ವಯಂ ಪ್ರೇರಿತರಾಗಿ ತಯಾರಾಗಿದ್ದಾರೆ. ಗೆಲ್ತೀವಿ, ಅದರ ಎರಡನೇ ಮಾತಿಲ್ಲ. ಯಾವಾಗಲೂ ಕೂಡ ಕಾಂಗ್ರೆಸ್ ನಮ್ಮ ಎದುರಾಳಿ. ಚುನಾವಣೆ ಏನು ತಂತ್ರಗಾರಿಕೆ ಮಾಡಬೇಕು ಮಾಡ್ತೀವಿ, ಗೆಲ್ತೀವಿ. ಹೊಸ ವರ್ಷ ಶಾಕಿಂಗ್ ನ್ಯೂಸ್. ಅಸಮಾಧಾನ ಅಲ್ಲ, ಮತ್ತೆ ಖಂಡಿತ ಅಸಮಾಧಾನ ಇಲ್ಲ, ಶಾಕಿಂಗ್ ನ್ಯೂಸೇ. ಏನಪ್ಪ, ನಮ್ಮ ಹಿರಿಯರು ಟಿಕೆಟ್ ಕೊಡಲಿ, ಪಕ್ಷ ತೀರ್ಮಾನ. ಮೊನ್ನೆ 5 ಜನ ಪ್ಲಸ್ 3 ಆಕಾಂಕ್ಷಿಗಳು, 5 ಜನ ಪ್ಲಸ್ 3 8 ಜನ ಇದ್ದರು. ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದರು. ನಮ್ಮ ವರಿಷ್ಠರು ನಮ್ಮನ್ನೆಲ್ಲ ಕೂರಿಸಿ ಇಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿದರೆ ನಾವು ಸ್ವಾಗತ ಮಾಡ್ತೀವಿ. ಈಗಲೂ ಸ್ವಾಗತ ಮಾಡಿದ್ವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ 2 ಉಪಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿಗೆ ಒಂದು ಸವಾಲು. ಈ ಸವಾಲನ್ನು ಸ್ವೀಕಾರ ಮಾಡಿ ಪ್ರಜ್ಞಾವಂತ ಮತದಾರರು 100ಕ್ಕೆ 100 ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸ್ತಾರಂಥ ವಿಶ್ವಾಸ ನಮಗಿದೆ. ನಾಮಪತ್ರ ಸಲ್ಲಿಕೆಗೆ ಇನ್ನೆರಡು ದಿನ ಕಾಲಾವಕಾಶ ನೀಡಬೇಕು ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಜ್ಯ ಬಿಜೆಪಿ ಮನವಿ ಮಾಡಿದೆ. ಸಾಲು ಸಾಲು ರಜೆ ಬಂದಿರುವ ಹಿನ್ನೆಲೆ 2 ದಿನ ವಿಸ್ತರಿಸಲು ಮನವಿ ಮಾಡಲಾಗಿದೆ. ನಾಮಪತ್ರ ಸಲ್ಲಿಕೆಗೆ 23 ಕೊನೆಯ ದಿನವಾಗಿದ್ದು, ರಜೆ ಹೊರತಾಗಿ ಕೇವಲ 5 ದಿನ ಮಾತ್ರ ಕಾಲಾವಕಾಶ ಸಿಕ್ಕಂತಾಗಿದೆ. ಅಗತ್ಯ ದಾಖಲೆ ಸಿದ್ಧಪಡಿಸಿಕೊಳ್ಳಲು ಸಮಯಾವಕಾಶ ಬೇಕು ಎಂದು ಮನವಿ ಮಾಡಲಾಗಿದೆ. ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ಗೊಂದಲ ಕಗ್ಗಂಟಾಗಿ ಪರಿಣಮಿಸಿದ್ದು, ಹೈಕಮಾಂಡ್ ಒಮ್ಮತದ ನಿರ್ಧಾರ ಮಾಡುತ್ತಾ ಅಥವಾ ಟಿಕೆಟ್ ಘೋಷಣೆಯಾದ ಬಳಿಕ ನಾಯಕರನ್ನ ಸಮಾಧಾನ ಮಾಡುವ ಕೆಲಸ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಮಲ್ಲಿಕಾರ್ಜುನ್ ಸಭೆಯಿಂದ ದೂರ ಉಳಿದಿರುವುದು ಕುತೂಹಲ ಮೂಡಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಟಿಕೆಟ್ಗಾಗಿ ಕಾಂಗ್ರೆಸ್ನ ಕಚ್ಚಾಟ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಕಾಂಗ್ರೆಸ್ನವರು ಅಂದ್ಕೊಳ್ಳಿಕ್ಕಿಂದಿಲ್ಲ. ಕಾರಣ ಈಗಾಗಲೇ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತಿನ ಸಭೆಯ ನಿರ್ಧಾರವನ್ನ ನಾವು ಎಐಸಿಸಿ ಅಧ್ಯಕ್ಷರಿಗೆ ಹೇಳ್ತೀವಿ, ರಾಹುಲ್ ಗಾಂಧಿ ಅವರಿಗೆ ಹೇಳ್ತೀವಿ ಅಂತ ಸುರ್ಜೇವಾಲಾ ಹೇಳ್ತಿದ್ದಾರೆ. ಆದ್ರೆ ಟಿಕೆಟ್ ಘೋಷಣೆ ಆದ್ಮೇಲೆ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನುವಂತಹ ಕುತೂಹಲ ಆಗಿದೆ. ಅಥವಾ ಈ ಒಂದು ಬಂಡಾಯವನ್ನ ಶಮನ ಮಾಡಿ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಾಗ್ತಾರೆ ಕಾಂಗ್ರೆಸ್ನವರು ಅನ್ನೋದರ ಜೊತೆಗೆ ಬಿಜೆಪಿ ಕೂಲ್ ಆಗಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇದೆ. ಬಟ್ ಏನು ಆಗುತ್ತೆ, ಒಂದಷ್ಟು ಗೊಂದಲಗಳು ಇದ್ದೇ ಇದೆ. ಹಾಗಾಗಿ ಸಾಕಷ್ಟು ರೀತಿಯ ಕುತೂಹಲ ರಣಕಣದಲ್ಲಿ ಇದೆ. ಇದು ಇವತ್ತಿನ ಪಂಚಾಯಿತಿಯ ಮೊದಲ ಸ್ಟೋರಿ, ಟಿಕೆಟ್ಗಾಗಿ ಕೈ ಕಚ್ಚಾಟ. ಆದ್ರೆ ಇನ್ನು ಪಂಚಾಯಿತಿಯ ಎರಡನೇ ಸ್ಟೋರಿ, ಜಿಬಿಎ ಗುಜರಿ ಪಾಲಿಸಿ. ಬೆಂಗಳೂರಲ್ಲಿ ಜಿಬಿಎ ನೂತನ ನಿಯಮ ಜಾರಿ ಮಾಡೋದಕ್ಕೆ ಮುಂದಾಗಿದ್ದು, ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಗೆ ಸಭೆ ಮಾಡಿರೋ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಡಿಕೆ ಶಿವಕುಮಾರ್ ಗುಜರಿ ಪಾಲಿಸಿ ಜೊತೆಗೆ ಪಾರ್ಕ್, ಫ್ಲೆಕ್ಸ್ಗಳು, ಬೀದಿ ಬದಿ ವ್ಯಾಪಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಭೆಯನ್ನ ಮಾಡಿದ್ರು. ಹಾಗಾದ್ರೆ ಏನಿದೆ ಈ ಸಭೆಯಲ್ಲಿ, ಪ್ರಮುಖವಾದ ನಿರ್ಧಾರಗಳು ಏನು ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ ಜಿಬಿಎ ನೂತನ ಪಾಲಿಸಿಯನ್ನ ಜಾರಿ ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ಮಾಡಲಾಗಿದೆ. ಆ ಒಂದು ಪಾಲಿಸಿಯಲ್ಲಿ ರಸ್ತೆ ಮೇಲೆ ಹಳೆ ವಾಹನಗಳನ್ನ ಏನಾದ್ರೂ ನಿಲ್ಲಿಸಿದ್ರೆ ಡೈರೆಕ್ಟ್ ಆಗಿ ಗುಜರಿಗೆ ಹೋಗುತ್ತೆ. 10-15 ವರ್ಷಗಳು ಅಥವಾ ಕೆಲವೊಂದು ಹಳೆಯ ವೆಹಿಕಲ್ಗಳು ಅಂತ ಹೇಳಿ ನೀವು ಮನೆಯ ಪಕ್ಕದಲ್ಲಿ ರಸ್ತೆ ಮೇಲೆ ನಿಲ್ಲಿಸಿದ್ರೆ ಅದನ್ನ ಇನ್ನು ಮುಂದೆ ನಿಮ್ಮ ವಾಹನ ಅಂತ ಪರಿಗಣಿಸುವುದಿಲ್ಲ, ನೇರವಾಗಿ ಗುಜರಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಹಳೆ ವಾಹನವನ್ನ ತುಂಬಿಕೊಂಡು ಡಂಪ್ ಯಾರ್ಡ್ಗೆ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಇಲ್ಲಪ್ಪ ಇದು ಇವರ ವಾಹನ ಅನ್ನುವಂತಹ ಒಂದು ರೀತಿಯಾದಂತಹ ನಿಮಗೆ ಸ್ಪಷ್ಟನೆ ಕೊಡೋದು ಅಥವಾ ಅದನ್ನ ಯಾಕೆ ತಗೊಂಡು ಹೋದ್ರು ಅನ್ನುವಂಥದಕ್ಕೆ ಏನೂ ಯೋಚನೆ ಮಾಡುವಂಗಿಲ್ಲ, ನೇರವಾಗಿ ಡಂಪ್ ಯಾರ್ಡ್ಗೆ ಹಾಕ್ತಾರೆ. ಜೊತೆಗೆ ಬೆಳ್ಳಹಳ್ಳಿ, ಮಿಟ್ಗಾನಹಳ್ಳಿ, ಸೊಂಡೆಕೊಪ್ಪದಲ್ಲಿ ಇದಕ್ಕೆ ಅಂತಾನೆ ಸ್ಥಳವನ್ನು ಕೂಡ ನಿಗದಿಪಡಿಸಲಾಗಿದೆ. ಈ ಒಂದು ಗುಜರಿಗೆ ಸಂಬಂಧಪಟ್ಟಂತಹ ವೆಹಿಕಲ್ಗಳು ಏನಾದರೂ ಇದ್ರೆ ಅದನ್ನ ತಗೊಂಡು ಹೋಗಿ ಡಂಪ್ ಯಾರ್ಡ್ ಮಾಡೋದಕ್ಕೆ ಈ 3 ಸ್ಥಳಗಳನ್ನ ನಿಗದಿಪಡಿಸಿದ್ದಾರೆ. ಟೋಯಿಂಗ್ ವೆಹಿಕಲ್ ಅನ್ನ ತರಿಸಿದ್ದು ಶೀಘ್ರದಲ್ಲೇ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಆಲ್ರೆಡಿ ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಡಂಪ್ ಯಾರ್ಡ್ ಸೇರಲಿವೆ ರಸ್ತೆಯಲ್ಲಿ ನಿಲ್ಲಿಸಿರುವಂತಹ ಹಳೆಯ ವಾಹನಗಳು ಅನ್ನೋದು ಗಮನಿಸಬೇಕಾಗುತ್ತೆ. ಜೊತೆಗೆ 10-15 ದಿನಗಳಲ್ಲೂ ಕೂಡ ನೀವೇನಾದರೂ ರಸ್ತೆ ಬದಿಯಲ್ಲಿ ವಾಹನಗಳನ್ನ ನಿಲ್ಲಿಸಿದ್ರೆ ಅದನ್ನ ಕೂಡ ಟೋಯಿಂಗ್ ಮಾಡ್ಕೊಂಡು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಾಹನ ಮಾಲೀಕರು ಬಹಳ ಎಚ್ಚರಿಕೆಯಿಂದ ಇದರಲ್ಲಿ ಇರಬೇಕಾಗುತ್ತೆ. ಹಳೆ ವಾಹನ ನಿಲ್ಲಿಸಿದ್ರೆ ತುಂಬಿಕೊಂಡು ಹೋಗೋದಕ್ಕೂ ಕೂಡ ಆಲ್ರೆಡಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲ ಕಾರ್ಪೊರೇಷನ್ಗೂ ತಲಾ 2 ವಾಹನಗಳನ್ನ ಈಗಾಗಲೇ ನೀಡಲಾಗಿದ್ದು 2 ವಾಹನಗಳನ್ನ ಇದಕ್ಕೆ ಅಂತಾನೆ ಮೀಸಲು ಕೂಡ ಇಡಲಾಗಿದೆ. ಹಾಗಾಗಿ ಇನ್ನು ಮುಂದೆ ರಸ್ತೆ ಬದಿಯಲ್ಲಿ ವೆಹಿಕಲ್ ಅನ್ನ ಪಾರ್ಕ್ ಮಾಡುವ ಮುನ್ನ ಅಥವಾ ಅಲ್ಲೇ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ರೋಡ್ ಸೈಡ್ ಅಲ್ಲಿ ಕಾರ್ಗಳಾಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ಗಳಿಗೆ ಟಾರ್ಪಲ್ ಹಾಕಿ ಹಾಗೆ ನಿಲ್ಲಿಸಿರೋದನ್ನ ವೆಹಿಕಲ್ಗಳಿದೆಯಲ್ಲ, ಅಂತಹ ವೆಹಿಕಲ್ಗಳು ಇದ್ರೆ ಇನ್ನು ಮುಂದೆ ಅದು ನಿಮ್ಮದಲ್ಲ ಅನ್ನೋದನ್ನ ನೀವಿಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಕಾರ್ ಅಥವಾ ವೆಹಿಕಲ್ಗಳನ್ನ ಪಾರ್ಕ್ ಮಾಡೋದು ಒಳಿತು ಅನ್ನೋದನ್ನ ನಾವು ಗಮನಿಸಬೇಕು. ಇಷ್ಟು ಮಾತ್ರ ಅಲ್ಲ, ಇವತ್ತಿನ ಈ ಒಂದು ಸಭೆಯಲ್ಲಿ ಅನೇಕ ಪ್ರಮುಖ ನಿರ್ಣಯಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಮತ್ತೊಂದು ನಿರ್ಧಾರ ಅಂತ ಹೇಳಿದ್ರೆ ಬೀದಿ ವ್ಯಾಪಾರಕ್ಕೂ ಕೂಡ ನಿಯಮವನ್ನ ಮಾಡಲಾಗಿದೆ. ಫುಟ್ಪಾತ್ಗೂ ಕೂಡ ಹೊಸ ಪಾಲಿಸಿಯನ್ನ ತರೋದಕ್ಕೆ ಜಿಬಿಎ ಸ್ಕೆಚ್ ಅನ್ನ ಹಾಕಿದೆ. ವ್ಯಾಪಾರ ಮಾಡೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಇನ್ನು ಮುಂದೆ ರಸ್ತೆಯನ್ನ ನಿಗದಿಪಡಿಸಲಾಗಿದ್ದು ವ್ಯಾಪಾರ ಮಾಡೋದಕ್ಕೆ ಈ ಒಂದು ಪ್ಲೇಸ್ ಮಾತ್ರ ನಿಮಗೆ ಅನ್ನೋದನ್ನ ಕೂಡ ಫಿಕ್ಸ್ ಮಾಡಲಾಗಿದೆ. ಎಲ್ಲೆಂದರಲ್ಲಿ ಬೀದಿ ವ್ಯಾಪಾರಿಗಳು ವಾಹನವನ್ನ ನಿಲ್ಲಿಸುವಂತಿಲ್ಲ. ಇಷ್ಟ ಅವರಿಗೆ ಎಲ್ಲಿ ಇಷ್ಟ ಆಗುತ್ತೆ, ಎಲ್ಲಿ ಜನ ಜಾಸ್ತಿ ಸೇರ್ತಾರೆ, ಎಲ್ಲಿ ಜಾಸ್ತಿಯಾಗಿ ವ್ಯಾಪಾರ ಆಗಬಹುದು ಅಂತಹ ಯೋಚನೆಗಳನ್ನ ಇಟ್ಟುಕೊಂಡು ಬೀದಿ ವ್ಯಾಪಾರಿಗಳು ಗಾಡಿಗಳನ್ನ ಹಾಕ್ತಾ ಇದ್ರಲ್ಲ, ಅಂತಹ ತಳ್ಳು ಗಾಡಿಗಳನ್ನ ಕೂಡ ನಿಲ್ಲಿಸುವಂತಿಲ್ಲ ಅಥವಾ ಅಂತಹ ಕಡೆಗಳಲ್ಲಿ ನೀವು ವ್ಯಾಪಾರ ಮಾಡುವ ಹಾಗಿಲ್ಲ. ವ್ಯಾಪಾರಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಜಿಬಿಎ ನಿರ್ಧಾರವನ್ನ ಕೈಗೊಂಡಿದೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಕೆಲವು ರಸ್ತೆಗಳಲ್ಲಿ ಮಾತ್ರ ಅಂಗಡಿಯನ್ನ ಇಡೋದಕ್ಕೂ ಕೂಡ ಅವಕಾಶವನ್ನ ಅಲ್ಲಿ ಮಾಡಲಾಗಿರುವಂಥದ್ದು. ಎಲ್ಲಾ ರಸ್ತೆಗಳಲ್ಲೂ ನಾವು ಇಲ್ಲಿ ವ್ಯಾಪಾರ ಮಾಡ್ತೀವಿ, ಇಲ್ಲೇ ನಾವು ವ್ಯವಹಾರಕ್ಕೆ ಸರಿಯಾಗುತ್ತೆ ಅಥವಾ ಇಲ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಆ ರೀತಿಗೆ ನಿಮ್ಮ ಆಯ್ಕೆ ಇಲ್ಲ. ಕೆಲವು ರಸ್ತೆಗಳನ್ನು ಸೆಲೆಕ್ಟ್ ಮಾಡ್ತಾರೆ, ಆ ರಸ್ತೆಗಳಲ್ಲಿ ಮಾತ್ರ ಅಂಗಡಿಗಳನ್ನು ಇಡಬೇಕು ಅನ್ನುವಂತಹ ಅವಕಾಶವನ್ನ ಕೊಡೋದಕ್ಕೂ ಕೂಡ ತೀರ್ಮಾನ ಕೈಗೊಳ್ಳಲಾಗಿದೆ. ಶಾಸಕರು ಅಭಿಪ್ರಾಯ ಹೇಳಿ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ಶಾಸಕರು ಹೇಳಿದ್ದಾರೆ. ಹಾಗಾಗಿ ಇದರ ಜವಾಬ್ದಾರಿಯನ್ನ ನಾನು ವಹಿಸಿಕೊಳ್ತಾ ಇದ್ದೀನಿ ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಈ ಸಭೆಯಲ್ಲಿ ಮತ್ತೊಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿರುವಂತದ್ದು ಫ್ಲೆಕ್ಸ್ ಹಾಗೆಯೇ ಪಾರ್ಕ್ಗೂ ಕೂಡ ನಿಯಮವನ್ನ ಜಾರಿಗೊಳಿಸಲಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಆ ನಿರ್ಧಾರ ಏನು ಅಂತ ಹೇಳಿದ್ರೆ
ಬೆಂಗಳೂರಲ್ಲಿ ಫ್ಲೆಕ್ಸ್ ಹಾಕಲು ಅವಕಾಶವನ್ನ ಕೊಡೋದಿಲ್ಲ. ಈಗಾಗಲೇ ಹೈಕೋರ್ಟ್ ಕೂಡ ಇದಕ್ಕೆ ಸಾಕಷ್ಟು ಚೀಮಾರಿ ಹಾಕಿರೋದನ್ನ ನಾವು ಗಮನಿಸಬಹುದು. ಅನಧಿಕೃತ ಫ್ಲೆಕ್ಸ್ಗಳನ್ನ ಹಾಕೋದು, ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿರೋದು, ಫ್ಲೆಕ್ಸ್ ಹಾಕಿದ್ರಿಂದಾಗಿ 2 ವೀಲರ್ ವೆಹಿಕಲ್ಗಳ ಮೇದು ಅದರಿಂದ ಸಾವು ನೋವುಗಳು ಉಂಟಾಗಿರೋದು, ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇನ್ನು ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಈಗ ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ, ಎಲ್ಲಾ ಪಕ್ಷದವರು ಹಾಕ್ತಾ ಇದ್ದಾರೆ. ಯಾವುದೇ ರೀತಿಯ ಶುಭ ಸಮಾರಂಭ ಇರಲಿ, ಬರ್ತ್ಡೇ ಇರಲಿ ಅಥವಾ ಬೇರೆ ಏನೇ ಆಗಿರಲಿ, ಎಲ್ಲದಕ್ಕೂ ಕೂಡ ಫ್ಲೆಕ್ಸ್ಗಳನ್ನು ಹಾಕುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಫ್ಲೆಕ್ಸ್ ಅನ್ನುವ ರೀತಿಯಾಗಿ ಆಗಿದೆ. ಹಾಗಾಗಿ ಎಲ್ಲರೂ ಹಾಕ್ತಾ ಇದ್ದಾರೆ, ಎಲ್ಲ ಪಕ್ಷದವರು ಕೂಡ ಈಗಾಗಲೇ ಫ್ಲೆಕ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಆ ರೀತಿಯಾಗಿ ಇನ್ನು ಮುಂದೆ ಫ್ಲೆಕ್ಸ್ಗಳನ್ನು ಹಾಕೋದಕ್ಕೆ ಅವಕಾಶ ಇಲ್ಲ. ಪೊಲೀಸರು ಕಾರ್ಪೊರೇಷನ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಫ್ಲೆಕ್ಸ್ ಅನ್ನ ಹಾಕುವಂತಹ ಸಂದರ್ಭದಲ್ಲಿ. ಇನ್ನು ಮುಂದೆ ಯಾರಾದರೂ ಫ್ಲೆಕ್ಸ್ ಹಾಕಿದ್ರೆ ಅವರ ಮೇಲೆ ಕೇಸನ್ನ ಕೂಡ ನಾವು ದಾಖಲು ಮಾಡ್ತೇವೆ ಅನ್ನೋದನ್ನ ಕೂಡ ಇವತ್ತು DCM DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಈಗಾಗಲೇ ಹೈಕೋರ್ಟ್ ಸಾಕಷ್ಟು ಬಾರಿ ಈ ವಿಚಾರದಲ್ಲಿ ಚೀಮಾರಿ ಕೂಡ ಹಾಕಿದೆ. ಬಟ್ ಅದ್ಯಾವುದಕ್ಕೂ ಕೂಡ ಕೇರ್ ಅಂತ ಇಲ್ಲ ಜನ ಆಗಿರ್ಬೋದು, ಪಾರ್ಟಿಗಳು. ಬಟ್ ಈಗ DK ಶಿವಕುಮಾರ್ ಅವರೇ ಹೇಳ್ತಾರೆ, ಬಟ್ ಇದನ್ನು ಯಾವ ರೀತಿಯಾಗಿ ಪಾಲಿಸ್ತಾರೆ, ಯಾವ ರೀತಿಯಾಗಿ ಇದನ್ನ ಒಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಇನ್ನು ಮುಂದೆ ಫ್ಲೆಕ್ಸ್ ಹಾಕೋದ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಪಾರ್ಕ್ಗಳಿಗೂ ಕೂಡ ಟೈಮ್ ಅನ್ನ ನಿಗದಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸ್ಥಳೀಯ ಪಾಲಿಕೆ ಶಾಸಕರ ಜೊತೆ ಸಭೆಯನ್ನ ಮಾಡಿ ಸಮಯವನ್ನ ನಿಗದಿ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಕೆಲವರು ಪಾರ್ಕ್ ಅನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆಯಾ ವ್ಯಾಪ್ತಿಯ ಶಾಸಕರ ನಿರ್ಧಾರಕ್ಕೆ ಇದನ್ನ ಬಿಟ್ಟಿದ್ದೇವೆ ಅನ್ನೋದನ್ನ ಪಾರ್ಕ್ನ ವಿಚಾರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯ ನಿರ್ಧಾರಗಳು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಇದನ್ನ ಜಾರಿಗೆ ತರ್ತಾರೆ, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.